ಬಣಜಿಗ ಸಮುದಾಯವನ್ನ ಉದ್ಯೋಗ ಮೀಸಲಾತಿ ಉದ್ದೇಶಕ್ಕಾಗಿ ಪ್ರವರ್ಗ 2A ಅಡಿಯಲ್ಲಿಯೇ ಪರಿಗಣಿಸಿ ಸೂಕ್ತ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ಗದಗ ಜಿಲ್ಲೆಯ ಸಮಸ್ತ ಬಣಜಿಗ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರರಿಗೆ ಬುಧವಾರ ಮನವಿ ಸಲ್ಲಿಸಲಾಯಿತು. ಹೈಕೋರ್ಟ್ ನೀಡಿರುವ ಆದೇಶಗಳ ಅನ್ವಯ ಬಣಜಿಗ ಸಮುದಾಯದ ಉದ್ಯೋಗ ಮೀಸಲಾತಿ ವರ್ಗೀಕರಣವನ್ನು ಮರುಪರಿಶೀಲಿಸಿ ಸಂವಿಧಾನದ ವಿಧಿ 16ರ ಆಶಯದಂತೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಉದ್ಯೋಗ ಮೀಸಲಾತಿಗೆ ಬಣಜಿಗ ಸಮುದಾಯವನ್ನ ಪ್ರವರ್ಗ 2A ಅಡಿಯಲ್ಲಿಯೇ ಪರಿಗಣಿಸಿ ಸಂಬಂಧಿಸಿದ ಇಲಾಖೆಗೆ ಅಗತ್ಯ ನಿರ್ದೇಶನ ನೀಡುವಂತೆ ಮನವಿಯಲ್ಲಿ ಕೋರಲಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟ್ರಿ ಬೆಂಗಳೂರು ತಾಲೂಕಾ ಘಟಕ ಗದಗ. ಇಂದು ನಾವು ಉದ್ಯೋಗದ ಸಲುವಾಗಿ ಮೀಸಲಾತಿ ಕುರಿತು ಮನವಿಯನ್ನು ಈ ಮೊದಲು ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರಿಗೆ ಹಾಗೂ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೊಡಲಿಕ್ಕೆ ಬಂದಿದ್ದೀವಿ. ನಮ್ಮ ಬಣಜಿಗ ಜಾತಿಗೆ PA ಮೀಸಲಾತಿಯನ್ನು ಈ ಮೊದಲು ಸರ್ಕಾರ ಒದಗಿಸಿದ್ದು ಶಿಕ್ಷಣಕ್ಕಾಗಿ. ಈಗ ಉದ್ಯೋಗ ಮೀಸಲಾತಿಯನ್ನು ಅದನ್ನು ನಾವು ಎಲ್ಲ ಸಮಾಜ ಬಾಂಧವರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ವಿ. ಅದಕ್ಕಾಗಿ ಕೋರ್ಟ್ ಆದೇಶದ ಪ್ರತಿಯನ್ನು ಇದರ ಜೊತೆಗೆ ನಾವು ಉದ್ಯೋಗ ಸಲುವಾಗಿ ಉದ್ಯೋಗ ಸಲುವಾಗಿ ಒಳಗಿದೆ. ಈಗ ಅದನ್ನು ಒಳಗೆ ಮಾಡಿ ಅದಕ್ಕೆ ಕೋರ್ಟ್ ಆದೇಶ ಕೂಡ ನಾವು ಘಟಕದ ಯಾರು ಸಹಿ ಮಾಡಿಲ್ಲ ಅವರು ಸಹಿ ಮಾಡ್ರಿ. ನಮ್ಮ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಗದಗ ಜಿಲ್ಲಾ ಹಾಗೂ ಎಲ್ಲ ಘಟಕ ಅಧ್ಯಕ್ಷರು ನಾವು ಒಂದೇನು ಬಣಜಿಗ ಸಂಘದ ಉದ್ಯೋಗ ಸಲುವಾಗಿ ಏನು ನಮ್ಮ 2Aದೊಳಗೆ ಸೇರಿಸ್ಬೇಕಂತೇಳಿ ನಾವು ಅವ್ರಿಗೆ ಮನವಿ ಕೊಡೋಕೆ ಇವತ್ತು DC ಅವ್ರ ಇದಕ್ಕೆ ಬಂದಿದ್ದೀವಿ. ಎಲ್ಲ ಬಣಜಿಗ ಸಂಘದ ಎಲ್ಲ ಜಿಲ್ಲಾ ಗದಗ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ನಮ್ಮ ಸಮಾಜದ ಎಲ್ಲ ಹಿರಿಯರು, ಮಹಿಳಾ ಘಟಕದವರು ಎಲ್ಲರೂ ಸೇರಿ ನಾವು ಒಂದು ಈ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ನಮ್ಮದು ಶಿಕ್ಷಣ ಅದ. ಈಗ ಅದ್ರ ಜೊತೆಗೆ ಉದ್ಯೋಗ ಸಿಗಲಿ ಅಂತೇಳಿ ಎಲ್ಲರಿಗೂ 2A ಮೀಸಲಾತಿ ಇದನ್ನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಿಳಿಸಿ ನಾವು ತೀವ್ರಗತಿಯಲ್ಲಿ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋಕ್ಕೆ ಬಂದೀವಿ. ಅದಕ್ಕೆ ನಾವು ಒಂದು ನಮ್ಮ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಇಂದು ನಾವು DC ಆಫೀಸ್ಗೆ ಮುಟ್ಟಿಸ್ತೀವಿ. ಇವತ್ತಿನ ದಿವಸ ನಾವು ಗದಗ ತಾಲೂಕು ಮತ್ತು ಗದಗ ಜಿಲ್ಲಾದ ವತಿಯಿಂದ ಎಲ್ಲ ಘಟಕಗಳನ್ನು ಕೂಡಿಸಿ ಇವತ್ತು ನಾವು DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನವಿ ಏನಂದ್ರೆ, ನಮ್ಮ ಸಮಾಜ ಈಗ ಶಿಕ್ಷಣ ಸಲುವಾಗಿ 2A ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ. ಅದಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಅದೇ ರೀತಿ ಉದ್ಯೋಗಕ್ಕೂ ನಮಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಸಮಾಜ ಇನ್ನೂ ಸ್ವಲ್ಪ ಬಡವರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಅದನ್ನ ನಾವು DC ಅವ್ರ ಮುಖಾಂತರ DK ಶಿವಕುಮಾರ್ ಅವರಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮುಖ್ಯ ಕಾರ್ಯದರ್ಶಿಗಳಿಗೂ ಇದು ಮುಟ್ಟಬೇಕು ಅಂತ ಹೇಳಿ ನಮ್ಮ ಸಮಾಜ ವತಿಯಿಂದ ಇವತ್ತು ನಾವು ಮಾನ್ಯ DC ಅವರಿಗೆ ಮನವಿಯನ್ನ ಸಲ್ಲಿಸ್ತೀವಿ. ನಮಸ್ಕಾರ. ಜನಶ್ರೀ ಟೈಮ್ಸ್ ಗದಗ್.